ನಿನ್ನ ಧರ್ಮಕ್ಕಿಂತ ಆ ನನ್ನ ಕೌರವೇಶ್ವರನ ಮೇಲೆ ಸದಾ ನನ್ನ ಧರ್ಮವನ್ನು ಅರ್ಪಿಸಲು ಸಿದ್ಧರಾಗಿರುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಈ ನಿನ್ನ ಕೃತ್ರಿಮ ಸಂದಾಯಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ, ಸರ್ವದಾ ಒಪ್ಪಲಾಗದು. ಕನ್ನಡದಾಗಿ ದೃಢ ಮಾತುಗಳಿಂದ ನಿಮ್ಮ ಗಂಟಲು ಕಟ್ಟಿದಂತಾಗಿದೆ. ಮೊದಲರಾದ ಮಾತನಾಡುವುದೇ ಅನುಚಿತ. ಆದರೂ ಒಂದು ಸಲಹೆ. ಭಾರತ ಭೂಮಿ ಜಗೈ ದೊರಾಟ ನಿನ್ನೊಬ್ಬರ ಸಲುವಾಗಿ ಇಡೀ ಚಿತ್ರವನ್ನು ಧ್ವಂಸ ಮಾಡುವ ಹೇಗೆ? ಪಾಂಡವರು ನಿಮ್ಮ ತಂದೆ ಕುಟುಂಬವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನನ್ನಾಗಿ ಸನ್ಮಾನಿಸಲು ಒಪ್ಪುವರು. ಇದು ಅತ್ಯಂತ ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುವು ತಲೆಬಾಗಿ ನಿನ್ನಲ್ಲಿ ಕ್ಷಮಾ ಭಿಕ್ಷೆಯನ್ನು ಬೇಡುವರು. ಮಿತ್ರರ ಕುಲಕಿತರಾಗಿ ನಿನ್ನನ್ನು ಆನಂದಿಸುವರು. ಆಗ ನಿರಾಶಾಯವಾಗಿ ಈ ಸಾಮ್ರಾಜ್ಯ ಶಾಸನವು ಪಾಂಡವರೊಡನೆ ಸಮಾಧಾನ ಭಾವದಿಂದ ಈ ಪ್ರಜಾಪಾಲನೆಯ ಜೀವಿಸುವುದರಲ್ಲಿ ದೇಶದ ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ವೀರ ನೆಲೆಸುವೆ. ಮಾನವ ಲೋಕವು ನಿನ್ನನ್ನು ಆನಂದಿಸಿದ ನರಪತಿ ಎಂದು ಹೊಗಳುವರು. ಯೋಧನ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ನಿಮ್ಮಗಳ ಸಲುವಾಗಿ ಮುಂಬರುವ ಭೀಕರ ಯುದ್ಧದಿಂದ ಮಾನವ ಕೋಟೆಯನ್ನು ರಕ್ಷಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡಿಕೊಳ್ಳಬೇಕು. ಪ್ರದಾನ ಇದರಲ್ಲಿ ನಮ್ಮ ಪರಾಗವೇ ಅಲ್ಲದೆ ರಾಜ ಪಾಂಡವರು ಜೂಜಾಡಿ ರಾಜ್ಯಾಧಿಕಾರಿ 9 ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದ ಧರ್ಮದ ಕಾರಣವೇ ಹೇಳ ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡು. ಈ ಸಾಮ್ರಾಜ್ಯವನ್ನು ತಾಯಿ ಭಕ್ತಾಂಗರು ಪಾಂಡವರು ಜಾತ ಧರ್ಮವಿದೆ. Thank you.
ಯೋಗ್ಯವಾದ ಜೀವನ ಧರ್ಮ ಬೇರುಗಳಾದ ಅವರ ಕೈಯಲ್ಲಿ ಏಕವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಬಹುಮಾನ ನನ್ನಿಂದಾಗದು ನನ್ನಿಂದಾಗದು ಯುದ್ಧದ ಭಯವನ್ನು ತೋರಿಯ ಜನಾರ್ದನ ಯುದ್ಧವು ಶಕ್ತಿಯ ಧರ್ಮ ತರ್ಕ ನಾಮ ಮತ್ತು ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧ್ಯ ಯುದ್ಧದ ಸಲುವಾಗಿ ಕ್ಷೇತ್ರೀಯನೆಂದು ಭಯಪಡುವುದೇನು ನಿನ್ನ ಅಭಿಷ್ಟರು ಯುದ್ಧವೇ ಆದರೆ ನೀನು ಅಗತ್ಯವಾಗಿ ಅದನ್ನೇ ಆದರೆ ಇದು ನಿನ್ನ ಯುದ್ಧವಲ್ಲ ಭಯಂಕರವಾದ ಆತ್ಮಹತ್ಯೆ ಕಾಮಾಶಯ ಗುರುಕುಲದ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳು ಏನೆಂದು ಹೊರಿಕೆಯ ರಾಜ ಶಿರೋಧ ಹ್ಯಾಂಗದಲ್ಲಿ ಪಾಂಡವರ ಸಂಪತ್ತು ನೋಡಿ ಕರಗಿದ ನೀನು ನೀಚ ಶಿಕ್ಷಣೆಯ ಸಲಹೆಯಂತೆ ಯಧಿಷ್ಠಿರನನ್ನು ಕಪಟ ದೂತ ಕೇಳ್ತಿದ್ದವನು ಮರೆತೆಯ ಸಹೋದರರ ಪತ್ನಿ ಎಂದು ಲೆಕ್ಕಿಸದೆ ನೀನು ಮಾಡಿದ ಅಪರಾಧವು ಪ್ರಳಯ ಕಾಲದ ಧೂಮ ಕೇಂದ್ರವಿರುತ್ತೆ ನಿನ್ನ ನೀತ ಸ್ಥಿತಿಯನ್ನು ಹಿಂಬಾಲಿಸುತ್ತಿರುವುದನ್ನು ನೆನಪಿರಬೇಕು ಶ್ರೇಯಶೀಲರು ಧರ್ಮಶೀಲರು ಆದ ಪಾಂಡವರಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ ವಾರಣವರದ ಹರಗಿನ ಮನೆ ಏಕಚಕ್ರದಲ್ಲಿ ಕುಂದಿಗಾದ ಭಂಗ ವಿಷಪ್ರಾಸನ ಸರ್ಪಭಂಗ ಇವುಗಳನ್ನೆಲ್ಲವನ್ನೂ ಮರೆತೆಯ ಭೀಷ್ಮ ದ್ರೋಣಾದಿ ಪೂಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತರಾದ ನಿನಗೆ ಕೀರ್ತಿಯು ಯಶಸ್ಸು ಎಂದಿಗೂ ಇವಾಗ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಎಲ್ಲವನ್ನೂ ಅವರೇ ಅಪಡಿಸುವರಯ್ಯ ಮಾತಿನ ಮಲ್ಲ ನಿನಗೇನೋ ಬುದ್ಧಿಲ್ಲ ಎಲ್ಲವನ್ನು ಅವರೇ ಅಪಹರಿಸಲು ಇದೇನು ಗೋಪಿಕೋವಾಸಿಯ ಮನೆಯಲ್ಲಿರುವ ಮುದ್ದೆ ಬೆಣ್ಣೆಗಳೆಂದು ಭಾವಿಸಿದೆಯೇನೋ ಇದು ಪುರವೀರರಿಂದ ರಕ್ಷಿತವಾದ ಗುರುಸ್ವಾಮಿ ಮಾತಿನ ಮಲ್ಲ ಆದರೆ ನಾನು ದುರ್ಯೋಧನ ಇಂದ್ರಪ್ರಸ್ಥಾದಿ 5 ಊರುಗಳಾದ ಪ್ರಳಯ ಶಾಂತನಿತ್ತರಾದ ಪಾಂಡವರು ಅಷ್ಟರಿಂದಲೇ ಅನುಭವಿಸು ಕೂಡ ನೋಡು ಕೃಷ್ಣ 5 ಊರುಗಳೇಕೆ ಇಂದು ನಿಕ್ಷೇಪ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿವೆ ಅಲ್ಲಿಗೆ ಬೇಕಾದರೆ ಅವರನ್ನ ಪಾಂಡವರನ್ನು ಕಳಿಸು ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾಪಾತ್ರೆಯನ್ನು ಕೊಡಿಸು ದುರ್ಯೋಧನ ಹೋಗಲಿ ನಮ್ಮ ಭೀಮಸೇನನು ಮಹಾಭಾರತ ಆತನೇನಾದರೂ ಸಿಡಿದಂತೆ ನಿಂತರೆ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಿ ಆತನ ಸಮಾಧಾನಕ್ಕಾದರೂ ನಿನ್ನಲ್ಲಿರುವ ಒಂದು ಗ್ರಾಮವನ್ನಾದರೂ ಕೊಟ್ಟು ಸಂಧಿ ಮಾಡಿಕೋ ಗೌರವೇಶ್ವರ ಏನು ಹೇಳಿದೆ ಕೃಷ್ಣ ಮತ್ತೊಮ್ಮೆ ಭೀಮಸೇನನು ಮಹಾಭಾರತ ಅಂದರೆ ಸಿಡಿದಂತೆ ನಿಂತರೆ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಿದ್ದಾರೆ ಹೇಳಿದ್ರು ಅವರನ್ನು ಕೊಡುವ ಯಾವ ಹೊಟ್ಟೆ ವಾಗವಿಮನಿಗೆ ಒಂದು ಊರನ್ನು ಕೊಡಬೇಕಂತೆ ಎಷ್ಟು ಅದು ನಿನ್ನ ಭ್ರಮೆ ಎತ್ತಲೇರು ನಾಡು ಈ ಕೌರವನ ಕಠೋರವಾದ ಮಾತುಗಳನ್ನು ಕೇಳು ಎತ್ತರವು ಸರಿ ಕಟ್ಟ ಕಡೆಯಿಂದಾಗಿ ನಾಡಿಗಟ್ಟಲೇಬೇಕೆಂದು ಕಟ್ಟಲೆ ಕಟ್ಟಲು ಈ ಕೌರವನನ್ನು ಕಂಡು ಜನಕ್ಕೆ ಕೇಕೆ ಮಕ್ಕಳು ಅವರನ್ನು ಕೊಂಡು ಕೊಂಚಾಡಿ ಕೃಷ್ಣ ಅಂದೆ ಬಿಟ್ಟರು ಈ ಕ್ಷಣವನ್ನು ಭೂತ ಪ್ರೇತಗಳಲ್ಲಿ ಒಡೆಯಲಾದ ಸ್ವಯಂಭೂತನಾಥೇಶ್ವರನೇ ನಗರಕ್ಕೆ ಹಸ್ತಿನಾವತಿ ರತ್ನ ಸಿಂಹಾಸನವು ಅದರ ಕಲಿಯಂಶದಿಂದ ನಿರ್ಮಿತವಾದ ರಕ್ತಗತವಾದ ಸಿಂಹಾಸನವು ರಕ್ತದ ಮನೆಯಲ್ಲಿ ಸ್ವಚ್ಛವಾದರೂ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಶಾಲಿ ಮಂಕಿತನಾಮನಾದ ಈ ಸಾಮ್ರಾಜ್ಯ ವಾಸನದ ಮಣ್ಣಲ್ಲಿ ಮಣ್ಣಿದು ವಾರುತ್ತದೆ ಕೃಷ್ಣ ಜಲವನ್ನು ಬಿಡೆ ಎಲ್ಲವನ್ನು ಕೊಡದೆ
ತಂದೆ ಎನ್ನುವ ಈ ನಿನ್ನ ಮಾಯಾ ಸ್ವರೂಪವನ್ನು ನಾನು ಚೆನ್ನಾಗಿ ಇಂದ ಬಲಿ ಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಬೆಳೆದು 1ನೇ ಹೆಜ್ಜೆಯಿಂದ ಭೂಮಿಯನ್ನು ಮತ್ತೊಂದು ಹೆಜ್ಜೆಯಿಂದ ಆಕಾಶವನ್ನು 3ನೇ ಹೆಜ್ಜೆಯಿಂದಲೂ ಸ್ಥಳವಿಲ್ಲದೆ ಬಲಿಯ ಪುಸ್ತಕದನ್ನಾಡಿಟ್ಟು ಮಹಾನುಭಾವರಲ್ಲವೇ 3 ಹೆಜ್ಜೆ ಭೂಮಿಯನ್ನು ಕೊಟ್ಟ ಬಲಿಯ ಪಾಡೇ ನಾನೇ ಆದರೆ ಏನಾಗಬಹುದೆಂದು ನಾನು ಚೆನ್ನಾಗಿ ಕೃಷ್ಣ ಒಂದು ಊರಲ್ಲ ಒಂದು ಗೋಪಾಲನೆಯಲ್ಲಿ ದಾವನ್ನು ಕೊಡುವವರಲ್ಲ ಹೇಳುವುದಲ್ಲ ಒಮ್ಮೆ ಒಟ್ಟುವಾಗು ತಿರಸ್ಕರಿಸುವುದು ಉಚಿತವಲ್ಲವೇ? ಯಾವುದೋ ಒಬ್ಬರ ಪ್ರಾಂತ ಸ್ವರೂಪನೇ ಇದು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದು ತಾವೇ ನಿರ್ಧರಿಸಬೇಕು. ಅಮ್ಮ ಮಾವ ಗೌರವೇಶ್ವರ, ನಾವು ನಿರ್ಧರಿಸಬೇಕಾಗಿಲ್ಲ, ನಾವೇ ನಿರ್ಧರಿಸಲಿಲ್ಲ. ಏನೆಂಬುದಾಗಿ? ಯುದ್ಧ, ಕುರುಕ್ಷೇತ್ರ ಯುದ್ಧ. ನಿನ್ನನ್ನು ಉಚಿತವಾಗಿ ಬೀಳ್ಕೊಳ್ಬೇಕೆಂದು ನಮ್ಮ ಮಾವನು ಸಲಹೆಯಿದ್ದಾರೆ. ಮಾವನವರ ಸಲಹೆ ಎಂದ ಮೇಲೆ ಅದ್ಭುತವಾದ ಇರಬೇಕು. ಅದ್ಭುತವಾದ ಭೂತ ಕಾರ್ಯಕ್ಕೆ ಅದ್ಭುತವಾದ ಬಹುಮಾನವೇ ನೀಡಲಾಗುತ್ತದೆ. ಹಾಗಾದರೆ ನಾನು ಆ ಅದ್ಭುತಾಕಾರವನ್ನು ಅದ್ಭುತಕಾರವಾಗಿಯೇ ಸ್ವೀಕರಿಸಿದ್ದೇನೆ. ಈ ಕೃಷ್ಣನ್ನು ಬಂಧಿಸು. ಯಾರನ್ನು ಬಂಧಿಸಿರೋ ಮಂದಮತಿಗಳ ಬಟ್ಟೆಯನ್ನು ಬೆಂಕಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಭಟಿಸಲು ಯತ್ನಿಸಿದಿರಾ? ಅದು ನಿನ್ನಿಂದ ಆಗದು. ಶ್ರೇಷ್ಠ, ಈ